ಸಹಿತ ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಮೋದಿಯವರು ಮಾಡಿದಂತಹ ಇವತ್ತು ಏನಿದ್ರು ಎಲ್ಲದಕ್ಕೂ ಅವರೇ ಜವಾಬ್ದಾರು. ಇವತ್ತು ವಿದೇಶಾಂಗ ನೀತಿದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಆರ್ಥಿಕ ಸ್ಥಿತಿ ಬಗ್ಗೆ ಆಗಿರ್ಬೋದು, ನಾವು ಇವತ್ತು ಹೊಗಳಬೋದು ಅವ್ರನ್ನ. ಇಲ್ಲ BJPಗೆ ಅವ್ರನ್ನ ತಲೆ ಮೇಲೆ ಮಾಡಿ ಅಡ್ಡಾಡ್ತಿರ್ಬೋದು. ಬಟ್ ಇವತ್ತಿನ ರಾಜಕೀಯ, ಅಂತಾರಾಷ್ಟ್ರೀಯ ರಾಜಕೀಯದಲ್ಲೇ ಸ್ವತಃ ವಿದೇಶಾಂಗ ನೀತಿಯಲ್ಲೇ ನಮ್ಮ ಜಯಶಂಕರ್ ಅವ್ರು ಫೇಲ್ ಆಗಿದ್ದಾರೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಸ್ಪಷ್ಟ ಆಗ್ತಾಯಿದೆ. ಯಾಕೆ ನೆರೆಹೊರೆಯವ್ರನ್ನೆಲ್ಲದ್ದು ನಾವು ಬೇರೆಗಳು ಮಾಡ್ಕೊಂಡಿವಿ. ನೇಪಾಳ ನಮ್ಮ ಜೊತೆ ಸರಿಯಾಗಿಲ್ಲ, ಶ್ರೀಲಂಕಾ ನಮ್ಮ ಜೊತೆ ಸರಿಯಾಗಿಲ್ಲ, ಅಫ್ಘಾನಿಸ್ತಾನ ಅದರಲ್ಲೂ ಅದ, ಪಾಕಿಸ್ತಾನ ನಮ್ಮ ಸದಾ ವಿರೋಧಿ ಅದ, ಚೈನಾ ಜೊತೆ ನಮ್ಗೆ ಸರಿಯಾಗಿಲ್ಲ. ವ್ಯಾಪಾರ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಅವ್ರಿಗೂ ವ್ಯಾಪಾರಕ್ಕೆ ಬಿಟ್ಟಿವಿ. ಆದರೆ ಸಂಬಂಧಗಳನ್ನು ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಇವರೆಲ್ಲರೂ ನಮ್ಮ ವಿರೋಧಿಗಳಾದರು. ಈ ಮನೆ ನಡೆದಂಥ ಈ ಒಂದು ದಾಳಿಯಲ್ಲೇ ಇವ್ರು ಯಾರೂ ನಮ್ಮ ಸಪೋರ್ಟ್ಗೆ ಬರಲಿಲ್ಲ. ಅಮೇರಿಕನೂ ಬರಲಿಲ್ಲ, ರಷ್ಯಾನೂ ಅಗ್ರಿಮೆಂಟ್ ಮಾಡ್ಕೊಂತ ಹೇಳ್ತು. ರಷ್ಯಾ ಜೊತೆಗೆ ನಮ್ಮ ಚೈನಾ ಸಹಿತ ಅದೇ ಹೇಳ್ತು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ರಷ್ಯಾ, ಅಮೇರಿಕ ಎಲ್ಲರೂ ಇವತ್ತು ವಿರೋಧಿಯಾಗಿದ್ದಾರೆ. ಇಂಥದಕ್ಕೆ ನಮ್ಮ ಮೋದಿಯವರ ವಿದೇಶಾಂಗ ನೀತಿ ಫೇಲ್ಯೂರ್ ಅದಕ್ಕೆ ಜಯಶಂಕರ ಕಾರಣ ಇಡೀ ವಿಶ್ವದ ನಾಯಕರು ಮಾತಾಡ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಈ ಒಂದು ಭಯೋತ್ಪಾದನೆ ಬಗ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಹೊರಟಂಥ ಈ ತಂಡ ಹೇಳ್ಕೊಳ್ಳುವಂಥದ್ದಲ್ಲ ಅಂತ ಒಂದು ಮಾತಿದೆ. ಎಲ್ಲರ ಬಗ್ಗೆ ಪ್ರಶ್ನೆ ಇದ್ದಾವೆ. ಇಂಥ ಪ್ರಸಂಗದಲ್ಲಿ ಕಾಂಗ್ರೆಸ್ ಅನಗತ್ಯ ತನ್ನ ಹೆಸರನ್ನು ಕಿರಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಏನು ಎಲ್ಲರೂ ಅವರೇ ಇದ್ದಾರೆ ಅಂತ ಮಾತಾಡ್ದ. ನಾನು ಕೆಲವು ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.